ಇದು ಜುಲೈ ತಿಂಗಳಾಗ ಸ್ವಲ್ಪ ಮಂದಿ ಏನ್ ಬೊಕ್ಕಳ ಮಂದಿಗೆ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಅಪ್ಲೈ ಮಾಡ್ಲಿಕ್ಕೆ ಬರ್ಲಾಗ್ಯದ. ಯಾಕಪ್ಪ ಅಂತಂದ್ರ ಇದೇನ್ ಯುವ ನಿಧಿ ಸ್ಕೀಮ್ ಅದ ನೋಡು, ಈ ಯುವ ನಿಧಿ ಸ್ಕೀಮ್ ಜಸ್ಟ್ 2 years ಅದ. ನಾನು ನಿಮಗೆಲ್ಲ ಪ್ರೂಫ್ ಕೊಟ್ಟು ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಅಷ್ಟೇ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ವಿಕಿಪೀಡಿಯಾದು, ಅಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ಏನ್ ಬರ್ತಾರಪ್ಪ ಅಂತಂದ್ರ ಈ ಯುವ ನಿಧಿ ಸ್ಕೀಮ್ ಬರೀ 2 ವರ್ಷನ ರೊಕ್ಕ ಬರ್ತಾವ, ಅಂದ್ರೆ ಅಮೌಂಟ್ ಬರ್ತಾವ 3,000 ಇಲ್ಲ 1,500. ಅಲ್ಲಿ ವಿಕಿಪೀಡಿಯಾ ಹಂಗೆ ತಳ ನೋಡ್ಬೋದು. ಇಲ್ಲಿ ಏನ್ ಬರ್ತಾರಪ್ಪ ಅಂತಂದ್ರ ಜಾಬ್ ಸಿಗತನ ರೊಕ್ಕ ಕೊಡ್ತೀವಿ ತಳ ಬರ್ದಾರ, ಮತ್ತೆ ಬರೀ 2 years ರೊಕ್ಕ ಬರ್ತಾವ ಅಂದಾರ. ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರ ನೀವು ಇವತ್ತ ಅಪ್ಲೈ ಮಾಡ್ದಾಗ ತಿಳ್ಕೊರಿ. ಅಪ್ಲೈ ಮಾಡಿ ಒಂದು 2-3 ತಿಂಗಳು ಬಿಟ್ಟು ನಿಮಗೆ ಜಾಬ್ ಸಿಕ್ತಂದ್ರೆ ಅವಾಗ ಇವು ಅಮೌಂಟ್ ಏನು ಬರ್ತಾವಲ್ಲ ಅವು ಸ್ಟಾಪ್ ಆಗಿಬಿಡ್ತಾವೆ. ಇಲ್ಲಪ್ಪ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂದ್ರೆ 2 ವರ್ಷನ ನಿಮಗೆ ಅಮೌಂಟ್ ಬರ್ತಾ ಇರ್ತಾವೆ. 2 ವರ್ಷ ಆದ ಬಳಿಕ ಸ್ಟಾಪ್ ಆಗಿಬಿಡ್ತಾವೆ. ಈಗ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಈಗ 2 ವರ್ಷ ಕಂಪ್ಲೀಟ್ ಆಗ್ಯದ. ಜನವರಿ ಇಲ್ಲ ಫೆಬ್ರವರಿ 2 ವರ್ಷ ಕಂಪ್ಲೀಟ್ ಆಗ್ಯದ. ಯಾರು ಸ್ಕೀಮ್ ಚಾಲು ಆದ್ರಪ್ಲೆ ಅಪ್ಲೈ ಮಾಡಿದ್ರು ನೋಡು, ಅವ್ರಿಗೆ ಜನವರಿನಾಗೆ ಬಂದಾಗಿರ್ತಾವೆ. ಫಾರ್ ಎಕ್ಸಾಂಪಲ್ ನಾನು ನೋಡ್ರಿ 2 ವರ್ಷ ಹಿಂದ ಈ ಸ್ಕೀಮಿಗೆ ಅಪ್ಲೈ ಮಾಡಿದ, ನಾನು 24 months ಕಂಪ್ಲೀಟ್ ಆಗ್ಯದ. ಈಗ ನಂಗೆ 24 ತಿಂಗಳದು ರೊಕ್ಕ ಬಂದವು. ಈಗ ಸ್ವಲ್ಪ ಮಂದಿದು ಏನು ಪ್ರಾಬ್ಲಮ್ ಆಗಿರ್ತದಪ್ಪ ಅಂತಂದ್ರೆ ಅವ್ರಿಗೆ ಒಂದೊಂದು ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಆಗೋದು ನೆಂಪು ಹೋಗಿರ್ತದೆ, ಇಲ್ಲ ಏನ್ರಿ ಪ್ರಾಬ್ಲಮ್ ಆಗಿರ್ತದೆ, ಅದ್ರಲ್ಲಿತ್ತ ಸೆಲ್ಫ್ ಡಿಕ್ಲರೇಷನ್ ಹಾಕೋದು ಆಗಿರಲ್ಲ. ಈಗ ಅಂಥವ್ರದ್ದು ಏನಪ್ಪ ಅಂತಂದ್ರೆ ಅಂಥವ್ರಿಗೆ ಭೀ ರೊಕ್ಕ ಬರಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಏನು ತಿಳ್ಕೊತಾರಂದ್ರೆ ನಿಮ್ಗೆ ಜಾಬ್ ಸಿಕ್ಕೋದೇನೋ ಅದಕ್ಕೆ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ, ಇವ್ರು ರೊಕ್ಕ ಹಾಕೋದು ಬೇಡ ಈ ತಿಂಗಳು ಅಂತ ಹೇಳಿ ಅವ್ರು ಹಂಗೆ ತಿಳ್ಕೊಂಡು ಬಿಟ್ಟಿರ್ತಾರೆ. ಈಗ ಅಂಥವ್ರಿಗೆ ಭೀ ಅಪ್ಲೈ ಆಗ್ತಿದ್ದು 2 ವರ್ಷ ಅವ್ರು ಭೀ ಕಂಪ್ಲೀಟ್ ಆಗಿರ್ತದೆ. ಅಂದ್ರೆ ನೀವು ಯಾವಾಗ ಅಪ್ಲೈ ಮಾಡಿರ್ತೀರಿ ನೋಡು, ಆ ಡೇಟ್ ಹಿಡಿದು ನಿಮಗೆ 2 ವರ್ಷನ ಬೆನಿಫಿಟ್ ಸಿಗ್ತಿರ್ತದೆ. 2 ವರ್ಷ ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರೆ ನಿಮಗೆ ಬೆನಿಫಿಟ್ ಸಿಗಲ್ಲ. ಇದ್ರ ನೋಟಿಫಿಕೇಶನ್ ನಂಗೆ ಸಿಕ್ಕಿಲ್ಲ, ಅಫಿಷಿಯಲ್ ನೋಟಿಫಿಕೇಶನ್ ನಂಗೆ ಸಿಕ್ಕಿಲ್ಲ. ಅದಕ್ಕೆ ವಿಕಿಪೀಡಿಯಾ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅಲ್ಲಿದು ಓದ್ಬೋದು. ಮತ್ತು ಬೇರೆ ವಿಡಿಯೋ ಒಳಗೆ ಭೇಟಿಯಾಗಮಿ. ನಮಸ್ತೆ.